ಜಿಲ್ಲೆಯ ಕುಂದಾಪುರ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಬಾರ್ಕೂರು ಮಹತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಮೇ 6ರ ಬುಧವಾರ ಕರ್ನಾಟಕ ಸರ್ಕಾರದ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ ಸಚಿವರಾದ ಶ್ರೀ ಎಚ್.ಕೆ. ಪಾಟೀಲ್ ಅವರು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾನ್ಯ ಸಚಿವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ನಂತರ ಸಚಿವರೊಂದಿಗೆ ದೇವಸ್ಥಾನದ ಆವರಣದಲ್ಲಿ ಸುತ್ತಾಡಿ ಈ ಐತಿಹಾಸಿಕ ಕ್ಷೇತ್ರದ ವಿವಿಧ ಸಮಸ್ಯೆಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಪುರಾತತ್ವ ಇಲಾಖೆಯ ವ್ಯಾಪ್ತಿಯಲ್ಲಿರುವ ದೇವಸ್ಥಾನದ ಅಭಿವೃದ್ಧಿಗೆ ಇರುವ ಅಡೆತಡೆಗಳ ಬಗ್ಗೆ ಸಚಿವರ ಗಮನ ಸೆಳೆಯಲಾಯಿತು. ಬಾರ್ಕೂರಿನ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಚಿವರ ಭೇಟಿ ಮತ್ತು ಅವರ ಸಕಾರಾತ್ಮಕ ಸ್ಪಂದನೆ ಆಶಾದಾಯಕವಾಗಿದೆ. ಸ್ನೇಹಿತರೆ, ಬಾರ್ಕೂರ್ಗೆ ನಾನು ಬರಬೇಕು, ಇದನ್ನು ನೋಡಬೇಕು, ಇದರ ಇತಿಹಾಸವನ್ನು ಅರ್ಥೈಸ್ಕೊಳ್ಬೇಕು, ಸರ್ಕಾರ ಏನು ಮಾಡಬೇಕು ಅನ್ನೋದನ್ನ ಮಾಡೋದಕ್ಕೆ ಪ್ರಾರಂಭಿಸಬೇಕು ಅಂತ ಹೇಳಿ ಬಹಳಷ್ಟು ಸ್ನೇಹಿತರು ನನಗೆ ಒಂದು ರೀತಿ ಬೆಂಬಲ ಬಿದ್ದಿದ್ರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಅವ್ರು ಯಾರ್ಯಾರು ನಮ್ಮ ಸುದ್ದಿ ಶೆಟ್ಟರಿಗೆ ಹೇಳ್ತಿದ್ರು, ಸುದ್ದಿ ಶೆಟ್ಟರು ನಮಗೆ ನಮ್ಮ ಸ್ನೇಹಿತರ ಮುಖಾಂತರ ಆ ಸಂದೇಶವನ್ನು ಕಳಿಸ್ತಿದ್ರು. ನಮ್ಮ ಮಳವಳ್ಳಿಯವರು, ನಸೂರವರು, ಆಮೇಲೆ ಇರ್ತಕ್ಕಂಥ ನಮ್ಮ ಗ್ರಾಮೀಣ ನಾಯಕರು ಇವರೆಲ್ಲರೂ ಆಸಕ್ತಿಯನ್ನು ವಹಿಸಿ ಈ ಬಾರ್ಕೂರನ್ನು ಪುನರುಜ್ಜೀವನಗೊಳಿಸಬೇಕು ಅನ್ನುವಂಥ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಶಾಸಕರಾಗಿರ್ತಕ್ಕಂಥ ಕೂಡ್ಲಿಯವರು ಸಹಿತ ಇವತ್ತು ಬರಬೇಕಾಗಿತ್ತು, ಆದರೆ ಅವ್ರಿಗೆ ಏನೋ ಅರ್ಜೆಂಟಾಗಿ ಎಲ್ಲೆಲ್ಲಿರ್ತಕ್ಕಂಥ ಕೆಲಸ ಸಲುವಾಗಿ ಇವತ್ತಲ್ಲಿ ಇರಬೇಕಾಗಿತ್ತು. ಫೋನ್ ಮುಖಾಂತರ ನನಗೆ ಮಾತಾಡಿದ್ದೆ. ಬಾರ್ಕೂರ್ನಲ್ಲಿ ನಮ್ಮ ಸ್ಟೇಟ್ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಹತ್ತಿದೆ. ASI ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ 5 ಇದೆ. ಇಲ್ಲಿ ಟೋಟಲ್ ಮಾನ್ಯುಮೆಂಟ್ಸ್ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ. ಟೆಂಪಲ್ಸ್ 75 ಅದ. ಈಗಾಗಲೇ ನಾವು ನಮ್ಮ ಪುರಾತತ್ವ ಇಲಾಖೆಯಿಂದ ಸರ್ವೆ ಕೆಲಸ ಪ್ರಾರಂಭ ಮಾಡಿದರೆ ಅದು ಮುಕ್ತಾಯದ ಹಂತದಲ್ಲಿ ಪ್ರಗತಿಯಲ್ಲಿದೆ. ಬಹಳ ಬೇಗ ಅದು ಪೂರ್ಣ ಆಗ್ತದೆ.